ಬಿಜೆಪಿಯ ಬಣ ರಾಜಕೀಯಕ್ಕೆ ಬ್ರೇಕ್ ಬೀಳ್ತಾ ಇಲ್ಲ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ದೆಹಲಿಗೆ ಭೇಟಿ ಕೊಟ್ಟಿದ್ದಾರಲ್ಲ, ಈ ಭೇಟಿ ಈಗ ಸಾಕಷ್ಟು ಕುತೂಹಲವನ್ನ ಮೂಡಿಸಿದೆ. ವಿಜೇಂದ್ರ ದೆಹಲಿ ಭೇಟಿಯ ಹಿಂದೆ ಏನೆಲ್ಲ ಲೆಕ್ಕಾಚಾರಗಳಾಗಿದೆ? ಈಗಾಗಲೇ ಅವರು ಹೇಳಿರುವ ಹಾಗೆ ಒಂದಷ್ಟು ವೈಯಕ್ತಿಕ ವಿಚಾರಗಳು ಅಥವಾ ವೈಯಕ್ತಿಕ ಕೆಲಸಗಳಿದೆ ಅಂತ ಹೇಳಿದ್ದಾರೆ. ಆದರೆ ಆ ಕೆಲಸ ಏನು ಹಾಗಾದ್ರೆ? ಯಾರ್ಯಾರನ್ನ ಭೇಟಿ ಮಾಡಲಿದ್ದಾರೆ? ವಿಜೇಂದ್ರ ಅವರು ಯಾರ್ಯಾರ ಭೇಟಿಗೆ ಈಗ ಸಮಯ ಕೇಳಿದ್ದಾರೆ? ಅದರಲ್ಲೂ ಕೂಡ ತನ್ನ ತಂದೆ BS ಯಡಿಯೂರಪ್ಪ ಅವರ ಜೊತೆಗೆ ದೆಹಲಿಗೆ ವಿಜೇಂದ್ರ ಅವರು ಭೇಟಿ ಕೊಟ್ಟಿರೋದು ಈಗ ರಾಜ್ಯದಲ್ಲಿ ನಡೀತಾ ಇರುವಂತಹ ಬಣ ಜಗಳಕ್ಕೆ, ಅದರಲ್ಲೂ ಪ್ರಮುಖವಾಗಿ ಬಿಜೆಪಿಯಲ್ಲಿ ಈಗಾಗಲೇ 4 ಬಣಗಳು ಇದೆಯಲ್ಲ, ಈ ಒಂದು ಬಣ ರಾಜಕೀಯಕ್ಕೆ ಫುಲ್ ಸ್ಟಾಪ್ ಒಂದು ಮಾಡಿಸುವಂತಹ ನಿಟ್ಟಿನಲ್ಲಿ ಈಗ ಪ್ರಯತ್ನ ಮಾಡ್ತಿದ್ದಾರೆ. ಯತ್ನಾಳ್ ಬಣದ ವಿರುದ್ಧ ಮತ್ತೆ ದೂರು ಕೊಡುವ ಸಾಧ್ಯತೆ ಇದೆ. ಇವತ್ತು ಬಿಜೆಪಿ ರಾಷ್ಟ್ರಾಧ್ಯಕ್ಷ ನಡ್ಡಾ ಅವರನ್ನ ಭೇಟಿಯಾಗಿ ಚರ್ಚೆ ಮಾಡಲಿದ್ದಾರೆ. ಇನ್ನು ದಾವಣಗೆರೆಯ ಸಮಾವೇಶಕ್ಕೆ ಅನುಮತಿಗೂ ಕೂಡ ಅವರು ಮನವಿಯನ್ನ ಮಾಡಿಕೊಳ್ಳಲಿದ್ದಾರೆ. BS ಯಡಿಯೂರಪ್ಪ ಅವರ ಹುಟ್ಟುಹಬ್ಬವನ್ನ ಬಹಳ ಜೋರಾಗಿ ಈ ಸಲ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ BY ವಿಜೇಂದ್ರ ಆಪ್ತರು ಈಗಾಗಲೇ ಸಮಾವೇಶ ನಡೆಸೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರಲ್ಲ. ಸೊ BSY ಹುಟ್ಟುಹಬ್ಬದ ಹೆಸರಿನಲ್ಲಿ ಸಮಾವೇಶವನ್ನ ಮಾಡೋದು, ಈ ಮೂಲಕ ಟಕ್ಕರನ್ನ ಕೊಡೋದು ಎದುರಾಳಿಗಳಿಗೆ ಅನ್ನುವಂತಹ ಪ್ರಯತ್ನ ಇದೆಯಲ್ಲ, ಆ ಒಂದು ಸಮಾವೇಶವನ್ನ ಮಾಡೋದಕ್ಕೂ ಕೂಡ ಅನುಮತಿಯನ್ನು ಕೇಳುವಂತಹ ಸಾಧ್ಯತೆ ಇದೆ. ಅನುಮತಿ ಕೇಳೋದ್ರ ಜೊತೆಗೇನೆ ಅಲ್ಲಿ ಕಂಪ್ಲೇಂಟ್ ಸಲ್ಲಿಕೆ ಮಾಡುವಂತಹ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಈ ಮೂಲಕ 2ನೇ ಹಂತದ ವಕ್ಫ್ ಪ್ರವಾಸಕ್ಕೆ ರೆಬಲ್ಸ್ ಮುಂದಾಗಿದ್ದಾರಲ್ಲ, ನಿನ್ನೆ ಈ ವಿಚಾರದಲ್ಲಿ ಸಭೆಯನ್ನ ಕೂಡ ಮಾಡಿದ್ರು. ಆ ಒಂದು ಹೋರಾಟಕ್ಕೆ ಬ್ರೇಕ್ ಹಾಕಬೇಕು, ರೆಬಲ್ಸ್ ಈ ರೀತಿಯಾಗಿ ನಡೆದುಕೊಳ್ತಾ ಇರೋದಕ್ಕೆ ಒಂದು ಹೈಕಮಾಂಡ್ ಸರಿಯಾದಂತಹ ಕ್ರಮಗಳನ್ನ ಕೈಗೊಳ್ಳಬೇಕು ಅಂತ ಹೇಳಿ ವಿಜೇಂದ್ರ ಅವರು ಈಗ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅದೇ ಕಾರಣಕ್ಕಾಗಿ ಅವರು ದೆಹಲಿಗೆ ಹೋಗಿರೋದು. ಈಗ ಸಭೆಗಳ ಮೇಲೆ ಸಭೆಯನ್ನ ಮಾಡ್ತಾ ಇದ್ದಾರೆ. BY ವಿಜೇಂದ್ರ ಅವರ ಆಪ್ತರು ಸಭೆಗಳನ್ನ ಮಾಡ್ತಿದ್ದಾರೆ, ಸಹಿ ಸಂಗ್ರಹವನ್ನ ಮಾಡ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಈಗ ವಿಜೇಂದ್ರ ಹಾಗೆಯೇ ಯತ್ನಾಳ್ ಅವರು ನಿನ್ನೆ ಕೈ ಮುಗಿದಂತಹ ಒಂದು ಫೋಟೋ ಇದೆಯಲ್ಲ, ಅದು ಬಹಳ ವೈರಲ್ ಆಗಿತ್ತು. ಆ ನಂತರ ಯತ್ನಾಳ್ ಅವರ ವರಸೆಯೇ ಬೇರೆ ಆಗಿದ್ದನ್ನು ಕೂಡ ಗಮನಿಸಿದ್ವಿ. ಈಗಾಗಲೇ ವಿಜೇಂದ್ರ ಹಾಗೆಯೇ BS ಯಡಿಯೂರಪ್ಪ ಅವರು ದೆಹಲಿಗೆ ಹೋಗಿದ್ದಾರೆ. ಅಲ್ಲಿಗ ವರಿಷ್ಠರನ್ನ ಭೇಟಿ ಆಗಲಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ದೆಹಲಿ ಭೇಟಿ ಬಗ್ಗೆ ರೆಬಲ್ಸ್ ಟೀಮ್ ಏನ್ ಹೇಳ್ತು ನೋಡೋಣ. ಹಂತದ ಬಳ್ಳಾರಿ ವಿಜಯನಗರ ಈ ಭಾಗದಲ್ಲಿ ವಕಫ್ ವಿರುದ್ಧ ಹೋರಾಟವನ್ನು ಮಾಡೋದ್ರ ಸಲುವಾಗಿ ನಾವು ಸೇರ್ಲಾಕತ್ತೀವಿ. ಅದು ಬಿಟ್ಟರೆ ಮತ್ತೇನು ವಿಷಯ ಇಲ್ಲ. ನೋಡಿ, ನಾ ಅದಕ್ಕೆ ಹೇಳೋದಲ್ಲ, ಅದು ಹೈಕಮಾಂಡು ನಿರ್ಣಯ ತೊಗೋಬೇಕು. ಯಾರೋ ಉಚ್ಚಾಟನೆ ಮಾಡಿ ಅಂದ್ಕೊಳ್ಳೇ ಮಾಡೋದಿಲ್ಲ. ಅವರು ಎಲ್ಲ ವಿಚಾರ ಮಾಡ್ತಾರೆ. ಏನು ಇವರಿಂದ ತೊಂದರೆ ಇದೆ, ಇವರಿಂದ ಏನು ಪಕ್ಷಕ್ಕೆ ಅನುಕೂಲ ಇದೆ, ಎಲ್ಲ ಇಡೀ ದೇಶ ಆಳೋರು ಅದಾರ ನಮ್ಮವರು. ಅವ್ರಿಗಿರುವಂಥ ಅನುಭವ ಮುಂದೆ ನಾವ್ಯಾರು? ನಾವೆಲ್ಲ ಸಣ್ಣ ಕಾರ್ಯಕರ್ತರಟ್ಟೆ. ಇವ್ರು ಯಾರೋ ಒಬ್ರು ಹೇಳಿದ್ದಕ್ಕೆ ಉಚ್ಚಾಟನೆ ಮಾಡೇ ಬಿಡ್ತಾರೆ. ರಾಜನಾಯಕದ ಇಲ್ಲೇ ನಾವು ಯಾರೂ ಎಲ್ಲ ಇಲ್ಲ. ರಾಷ್ಟ್ರೀಯ ನಾಯಕ ತಿಳಿಸಿದ್ದೀವಿ ನಾವು. ಯಾಕಂದ್ರೆ ರಾಷ್ಟ್ರೀಯ ನಾಯಕರ ಮೇಲೆ ಪೂರ್ಣ ನಂಬಿಕೆ ಇದೆ. ಅವ್ರು ಏನು ಹೇಳ್ತಾರೋ ತಲೆ ಬಾಗ್ತೀವಿ ನಾವು. ಪಕ್ಷ ವೇದಿಕೆ ಬಿಟ್ಟು ನಾವಿಲ್ಲ. ವಾರ ಅಲ್ಲ ಸ್ವಾಮಿ, ನೀವು ಅದಕ್ಕೆ ಟಟ್ಲು ಕೊಡತ್ತೀರಿ. ನಾವು ಒಫ್ ಮಠ ಮಂದಿರ ರಾಜ್ಯದ ರೈತ ಸಮಸ್ಯೆಗಳನ್ನು ಹೋರಾಟ ಮಾಡ್ತೀವಿ. ನಾವು ಏನು ವಾರ ಇಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ಬೆಳಗಾವಿಯಲ್ಲಿ ಅಧಿವೇಶನ ನಡೀತಾ ಇದೆ. ಸಾಕಷ್ಟು ಗಂಭೀರವಾದ ವಿಚಾರಗಳು, ಉತ್ತರ ಕರ್ನಾಟಕ ಭಾಗದ ಅಭಿವೃದ್ಧಿಯ ವಿಚಾರಗಳು, ಸಮಸ್ಯೆಗಳು ಇವೆಲ್ಲವೂ ಚರ್ಚೆ ಆಗುವಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಅನ್ನ ಕಟ್ಟಿ ಹಾಕೋದಕ್ಕೆ ಬಿಜೆಪಿಗೆ ಸಾಕಷ್ಟು ಅಸ್ತ್ರಗಳಿದೆ. ಆದ್ರೆ ಇವರ ನಡುವಿನ ಬಣ ಬಡಿದಾಟವೇ ಮುಕ್ತಾಯ ಆಗ್ತಾ ಇಲ್ಲ. ಈ ಒಂದು ಅಧಿವೇಶನ ಸಂದರ್ಭದಲ್ಲೇ BY ವಿಜೇಂದ್ರ ಅವರು ಈಗಾಗಲೇ ದೆಹಲಿಗೆ ಹೋಗಿದ್ದಾರೆ. ವರಿಷ್ಠರನ್ನ ಮೀಟ್ ಮಾಡೋದಕ್ಕೆ ಈಗಾಗಲೇ ಎಲ್ಲ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಬಣ ಬಡಿದಾಟಕ್ಕೆ ಫುಲ್ ಸ್ಟಾಪ್ ಬೇಡತ್ತಾ? ಏನೆಲ್ಲ ವಿಚಾರಗಳನ್ನ ಚರ್ಚೆ ಮಾಡುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇದೆ? ನಮಿತಾ, ಯಾವುದೇ ಕಾರಣಕ್ಕೂ ಕೂಡ ರಾಜ್ಯ ಬಿಜೆಪಿಯ ಬಣ ಬಡಿದಾಟಕ್ಕೆ ಬ್ರೇಕ್ ಬೀಳುವಂಥದ್ದು ಸದ್ಯಕ್ಕೆ ಕಾಣ್ತಾ ಇಲ್ಲ. ಯಾಕಂದರೆ ಈಗಾಗಲೇ ನೀವು ಗಮನಿಸಿರ್ಬೋದು, ಬಿಜೆಪಿ ಹೈಕಮಾಂಡ್ಗೂ ಕೂಡ ಈ ಒಂದು ವಿಚಾರ ಗಮನಕ್ಕೆ ಬಂದಿದೆ. ಇಷ್ಟಾದರೂ ಕೂಡ ಬಿಜೆಪಿ ಹೈಕಮಾಂಡ್ ನಾಯಕರು ಕೂಡ ಈ ಒಂದು ವಿಚಾರದಲ್ಲಿ ಮೌನಕ್ಕೆ ಶರಣಾಗಿರುವಂಥದ್ದು. ಮತ್ತು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ವಿಚಾರದಲ್ಲೂ ಕೂಡ ಯಾವುದೇ ರೀತಿಯಂಥ ನಿರ್ಧಾರವನ್ನು ಕೈಗೊಂಡಿಲ್ಲ. ಈಗ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ BY ವಿಜೇಂದ್ರ ಅವರು ದೆಹಲಿಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ. ಇದ್ರ ಜೊತೆಗೆ ಮಾಜಿ ಮುಖ್ಯಮಂತ್ರಿಗಳು ಕೂಡ ಹೋಗಿದ್ದಾರೆ ಅನ್ನೋದು ಕೂಡ ಹೇಳಲಾಗ್ತಾ ಇದೆ. ಇಲ್ಲೋ ಒಂದು ಕಡೆ ರಾಜ್ಯ ಬಿಜೆಪಿ ಉಸ್ತುವಾರಿಯಾಗಿರ್ತಕ್ಕಂಥ ರಾಧಾ ಮೋಹನ್ ದಾಸ್ ಅಗರ್ವಾಲ್
ಅವರನ್ನ ಭೇಟಿ ಮಾಡುವಂಥದ್ದು ಮತ್ತು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ JP ನಡ್ಡಾ ಅವರನ್ನ ಭೇಟಿ ಮಾಡೋದ್ರ ಮುಖಾಂತರವಾಗಿ ಹೇಗಾದರೂ ಮಾಡಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಆ ತಂಡಕ್ಕೆ ಬ್ರೇಕ್ ಹಾಕ್ಸ್ಲೇಬೇಕು ಅನ್ನೋದು ಹಠಕ್ಕೆ ಈಗಾಗಲೇ ಬಿದ್ದಿರುವಂಥದ್ದು. ಆ ಕಾರಣಕ್ಕೋಸ್ಕರವಾಗಿಯೇ ನಿನ್ನೆ ಮಾಜಿ ಸಚಿವರಾಗಿರ್ತಕ್ಕಂಥ MP ರೇಣುಕಾಚಾರ್ಯ ಅವರು ಕೂಡ ವಿಜೇಂದ್ರ ಆಪ್ತರು ನಿನ್ನೆ ದೆಹಲಿಯಲ್ಲಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರನ್ನ ಭೇಟಿಯನ್ನು ಮಾಡೋದ್ರ ಮುಖಾಂತರವಾಗಿ ಚರ್ಚೆ ಕೂಡ ಮಾಡಿದ್ದಾರೆ. ಮತ್ತು ಯಾವುದೇ ಕಾರಣಕ್ಕೂ ಕೂಡ ಯತ್ನಾಳ್ ಅವರ ಟೀಮ್ಗೆ ಪ್ರತ್ಯೇಕವಾಗಿ ಹೋರಾಟ ಮಾಡೋದಕ್ಕೆ ಬಿಡಬಾರ್ದು ಅನ್ನೋದು ಪಟ್ಟನ್ನು ಕೂಡ ಹಿಡಿದಿರುವಂಥದ್ದು. ಅದ್ರ ಜೊತೆಗೆ ಒಂದಷ್ಟು ಏನು ಸಹಿ ಸಂಗ್ರಹವನ್ನು ಮಾಜಿ ಶಾಸಕರಿಂದ ಸಹಿ ಸಂಗ್ರಹವನ್ನು ಮಾಡಿದ್ರು, ಅದರ ಒಂದು ಪತ್ರವನ್ನು ಕೊಟ್ಟು ಇವ್ರನ್ನ ಏನು ತಮ್ಮ ದಾವಣಗೆರೆಯಲ್ಲಿ ಸಮಾವೇಶ ಮಾಡುವಂಥದ್ದು ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋದು ಮನವಿಯನ್ನು ಕೂಡ ಮಾಡ್ಕೊಂಡಿರುವಂಥದ್ದು. ಈ ಹಿಂದೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಕೂಡ ವಕ್ಫ್ ವಿಚಾರದಲ್ಲಿ JPC ಅಧ್ಯಕ್ಷರ ಭೇಟಿ ಮಾಡೋದಕ್ಕೆ ದೆಹಲಿಗೂ ಕೂಡ ಹೋಗಿದ್ರು. ಅಲ್ಲಿ JPC ಅಧ್ಯಕ್ಷರನ್ನು ಕೂಡ ಭೇಟಿ ಮಾಡಿದ್ರು. ಅದಾದ ನಂತರವಾಗಿ ಕೇಂದ್ರ ಏನು ರಕ್ಷಣಾ ಸಚಿವರಾಗಿರ್ತಕ್ಕಂಥ ರಾಜನಾಥ್ ಸಿಂಗ್ ಅವರನ್ನು ಕೂಡ ಭೇಟಿಯನ್ನು ಮಾಡೋದ್ರ ಮುಖಾಂತರವಾಗಿ ಅವರಿಗೆ ಮನವಿಯನ್ನು ಕೂಡ ಮಾಡ್ಕೊಂಡಿದ್ರು. ಈಗ ರಾಜನಾಥ್ ಸಿಂಗ್ ಅವರನ್ನು ಕೂಡ ಯಡಿಯೂರಪ್ಪನವರು ಮತ್ತು ವಿಜೇಂದ್ರ ಕೂಡ ಭೇಟಿ ಮಾಡ್ತಾರೆ ಅನ್ನೋದು ಕೂಡ ಹೇಳಲಾಗ್ತಾ ಇದೆ. ಹೀಗಾಗಿ ಹೈಕಮಾಂಡ್ನತ್ತ ಎಲ್ಲರ ಚಿತ್ತ ಈಗ ಸದ್ಯಕ್ಕೆ ಹರಿಸಿರುವಂಥದ್ದು. ಹೈಕಮಾಂಡ್ ನಾಯಕರು ಏನು ವಿಜೇಂದ್ರ ಅವರಿಗೆ ಸೂಚನೆಯನ್ನು ಕೊಡ್ತಾರೆ ಅದರ ಆಧಾರದ ಮೇಲೆ ಈಗ ರಾಜ್ಯ ಬಿಜೆಪಿಯ ಬಣ ಸಂಘರ್ಷಕ್ಕೆ ಬ್ರೇಕ್ ಬೀಳುತ್ತೆ ಅನ್ನೋದು ಕೂಡ ಹೇಳಲಾಗ್ತಾ ಇದೆ. ವಿಜೇಂದ್ರ ಅವರು ಹೇಗಾದರೂ ಮಾಡಿ ಡಿಸೆಂಬರ್ ಒಳಗಡೆ ಈ ಒಂದು ಏನು ಪ್ರತ್ಯೇಕ ಹೋರಾಟಕ್ಕೆ ರೆಬಲ್ ಟೀಮ್ಗೆ ಒಂದು ಕಡಿವಾಣ ಹಾಕಲಿಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ಕೂಡ ತಮ್ಮ ನಾಯಕತ್ವಕ್ಕೆ ಮುಂದೆ ಮುನ್ನಡೆ ಆಗೋದಕ್ಕೆ ಏಳಿಗೆ ಸಾಧ್ಯ ಇಲ್ಲ. ಆ ಕಾರಣಕ್ಕೋಸ್ಕರವಾಗಿಯೇ ಇವ್ರಿಗೆ ಹೇಗಾದರೂ ಮಾಡಿ ಒಂದು ಬುದ್ಧಿ ಕಲಿಸಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿಯೇ ವಿಜೇಂದ್ರ ಅವರು ದೆಹಲಿಗೆ ಹೋಗಿದ್ದಾರೆ. ಹೀಗಾಗಿ ಇವತ್ತು ನೋಡಬೇಕಾಗುತ್ತೆ ಯಾರೆಲ್ಲ ಭೇಟಿ ಮಾಡಿ ಏನೆಲ್ಲ ಮನವಿಯನ್ನು ಮಾಡ್ಕೊಳ್ತಾರೆ ಅನ್ನೋಂಥದ್ದು. ಮತ್ತು ಈಗಾಗಲೇ ಮಾಜಿ ಶಾಸಕರು ಏನು ಒಂದು ಸಭೆಯನ್ನು ಮಾಡಿದ್ರು, ಸಭೆ ಮಾಡಿದ ಬಳಿಕವಾಗಿ ಏನೆಲ್ಲ ಕಾರ್ಯತಂತ್ರವನ್ನು ಮಾಡಿದ್ರು ಅದಕ್ಕೆ ಪೂರಕವಾಗಿ ರೆಬಲ್ ಟೀಮ್ ಅವರು ಕೂಡ ಪ್ರತಿ ಕಾರ್ಯತಂತ್ರವನ್ನು ಮಾಡಿರುವಂಥದ್ದು. ಪ್ರತ್ಯೇಕವಾಗಿ ಈಗ ಬಳ್ಳಾರಿಯಿಂದ ಪಾದಯಾತ್ರೆ ಮಾಡುವಂಥ ನಿಟ್ಟಿನಲ್ಲಿ ಅಂದರೆ ಬಳ್ಳಾರಿಯಿಂದ ವಕ್ಫ್ ಹೋರಾಟವನ್ನು ಮಾಡುವಂಥ ನಿಟ್ಟಿನಲ್ಲಿ ಎರಡನೇ ಹಂತದ ಹೋರಾಟವನ್ನು ಮಾಡೋದ್ರ ಮುಖಾಂತರವಾಗಿ ಎಲ್ಲ ಒಂದು ಕಡೆ ತಮ್ಮ ನಾಯಕತ್ವವನ್ನು ಹೆಚ್ಚಿಸಿಕೊಳ್ಳುವಂಥ ನಿಟ್ಟಿನಲ್ಲಿ ಒಂದಷ್ಟು ಕಾರ್ಯತಂತ್ರವನ್ನು ಮಾಡಿರುವಂಥದ್ದು. ಹೀಗಾಗಿ ರಾಜ್ಯ ಬಿಜೆಪಿಯಲ್ಲಿ ಇನ್ನೂ ಬಣ ಸಂಘರ್ಷ ಅನ್ನುವಂಥದ್ದು ಕೇವಲವಾಗಿ ಇನ್ನೂ ಕೂಡ ಜಟಪಟಿಗೆ ಮತ್ತು ಜಗಳಕ್ಕೆ ಕಾರಣವಾಗಿದೆ ವಿನಃ ಇನ್ನೂ ಕೂಡ ಯಾವುದೇ ರೀತಿ ಈಗಾಗಲೇ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜಯೇಂದ್ರ ಅವರನ್ನ ಕೆಳಗೆ ಇಳಿಸದ ಹೊರತು ನಾವು ಇನ್ನೂ ಯಾವುದೇ ರೀತಿಯಾಗಿ ಅವ್ರ ಜೊತೆ ಊಟಕ್ಕೆ ಹೋಗೋದಾಗಿರ್ಬೋದು ಅಥವಾ ಬಿಜೆಪಿ ಒಂದಷ್ಟು ಏನು ಹೋರಾಟ ಮಾಡೋದು ಅದನ್ನು ನಿಲ್ಲಿಸೋದಿಲ್ಲ ಅಂತ ಯತ್ನಾಳ್ ನಿನ್ನೆ ಕೂಡ ಹೇಳಿದ್ರು. ಇಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಒಂದು ಬಣ ರಾಜಕೀಯ ಪಕ್ಷದ ಒಳಗಡೆ ಇರುವಂತಹ ಆಂತರಿಕ ಕಲಹಗಳು ಕಾರ್ಯಕರ್ತರ ಮೇಲೆ ಸಾಕಷ್ಟು ಪರಿಣಾಮಗಳನ್ನ ಬೀರ್ತಾ ಇದೆ. ಹೈಕಮಾಂಡ್ ಗೊತ್ತಿದ್ರು ಕೂಡ ಸುಮ್ಮನಿದೆ ಇಲ್ಲಿ ಅಂತ ಹೇಳಿ ಮತ್ತೊಂದು ಕಡೆ ಹೋರಾಟಕ್ಕೂ ಕೂಡ ಯತ್ನಾಳ್ ಟೀಮ್ ಈಗಾಗಲೇ ರೆಡಿ ಆಗಿದೆ. ಅದನ್ನ ನಿಲ್ಲಿಸುವಂತಹ ಪ್ರಯತ್ನ ಯಾವುದೇ ಕಾರಣಕ್ಕೆ ಇದ್ದ ಹಾಗೆ ಕಾಣಿಸಲೇ ಹೋರಾಟಗಳನ್ನ ಮಾಡಿ ಅಂತಾನೆ ಹೈಕಮಾಂಡ್ ಹೇಳ್ತಾ ಇದೆ, ಒಳ್ಳೆಯ ವಿಚಾರಗಳು ಅಂತ ಹೇಳಿ. ಹಾಗಾದ್ರೆ ಹೈಕಮಾಂಡ್ ನಡೆ ಯಾವ ರೀತಿಯಾಗಿ ಇರಲಿದೆ? ಖಂಡಿತವಾಗ್ಲೂ ನಮಿತಾ, ಈಗಾಗಲೇ ರಾಜ್ಯ ಬಿಜೆಪಿ ಬಣ ಸಂಘರ್ಷ ಕೇವಲವಾಗಿ ಅವರ ಪ್ರತಿಷ್ಠೆಗೆ ಕಾರಣವಾಗಿಲ್ಲ, ಬದಲಾಗಿ ಕಾರ್ಯಕರ್ತರ ಮೇಲೆ ಕೂಡ ದೊಡ್ಡ ಮಟ್ಟಕ್ಕೆ ಪರಿಣಾಮ ಬೀಳ್ತಾ ಇದೆ. ಯಾಕಂದರೆ ಕಾರ್ಯಕರ್ತರು ಕಟ್ಟಿದಂಥ ಪಾರ್ಟಿ ಅಂದರೆ ಬಿಜೆಪಿ. ಈಗ ಎಲ್ಲ ಒಂದು ಕಡೆ ಇವರ ಬಣ ಸಂಘರ್ಷದಿಂದ ಕಾರ್ಯಕರ್ತರು ನೊಂದ್ಕೊಂಡಿರುವಂಥದ್ದು ಮತ್ತು ಯಾವುದೇ ಪಕ್ಷದ ಕಾರ್ಯಚಟುವಟಿಕೆಗಳು ಕೂಡ ಅವರು ಭಾಗವಹಿಸುವಂಥ ನಿಟ್ಟಿನಲ್ಲಿ ಕೂಡ ಮುಂದಾಗಿಲ್ಲ. ಈ ಒಂದು ವಿಚಾರವನ್ನು ಎಲ್ಲ ಒಂದು ಕಡೆ ಹೈಕಮಾಂಡ್ ನಾಯಕರಿಗೆ ಗಮನಕ್ಕೆ ತರುವಂಥ ನಿಟ್ಟಿನಲ್ಲಿ ಕೂಡ ವಿಜೇಂದ್ರ ಮುಂದಾಗಿರುವಂಥದ್ದು. ಹೈಕಮಾಂಡ್ ನಾಯಕರು ಈಗಾಗಲೇ ಏನಾದರೂ ನಿರ್ಧಾರವನ್ನು ಮಾಡೋದಾದರೆ ಮಾಡಬೇಕಾಗಿತ್ತು. ಯಾಕಂದರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ವಿಚಾರದಲ್ಲಿ ಉಚ್ಚಾಟನೆ ಮಾಡಬೇಕು ಅನ್ನೋ ಒಂದು ಆಗ್ರಹ ಕೂಡ ಕೇಳಿ ಬಂದ ಸಂದರ್ಭದಲ್ಲಿ ರಾಜ್ಯದ ಬಿಜೆಪಿಯ ಒಂದಷ್ಟು ಜನ ನಾಯಕರುಗಳು ಯತ್ನಾಳ್ ಅವರ ಪರವಾಗಿ ನಿಂತಿರುವಂಥದ್ದು. ಯಾವುದೇ ಕಾರಣಕ್ಕೂ ಕೂಡ ಈ ಉಚ್ಚಾಟನೆ ಮಾಡುವ ಬದಲು ಅವರಿಗೆ ಬುದ್ಧಿ ಹೇಳಿ ಕಳಿಸಿ ಒಟ್ಟಾಗಿ ಹೋಗುವಂಥ ನಿಟ್ಟಿನಲ್ಲಿ ಸೂಚನೆಯನ್ನು ಕೊಡಿ ಅನ್ನೋ ಒಂದು ಮನವಿಯನ್ನು ಮಾತ್ರ ಮಾಡಿಕೊಳ್ಳುವಂಥದ್ದು. ಹೀಗಾಗಿ ಏನೇ ಉಚ್ಚಾಟನೆ ಆದರೂ ಕೂಡ ಎಲ್ಲರ ಪಕ್ಷದ ನಾಯಕರ ಅಭಿಪ್ರಾಯವನ್ನು ತೆಗೆದುಕೊಂಡು ಹೈಕಮಾಂಡ್ ನಾಯಕರು ತೀರ್ಮಾನವನ್ನು ಮಾಡಬೇಕಾಗತ್ತೆ. ಆದರೆ ಎಲ್ಲ ಒಂದು ಕಡೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಪರವಾಗಿ ರಾಜ್ಯದ ಬಿಜೆಪಿಯ ಒಂದು ಬಣ ಸ್ಟ್ರಾಂಗ್ ಆಗಿ ನಿಂತಿದೆ ಮತ್ತು ಯಾವುದೇ ಕಾರಣಕ್ಕೂ ಕೂಡ ಉಚ್ಚಾಟನೆಯನ್ನು ಮಾಡಬಾರದು ಅನ್ನೋ ಆಟಕ್ಕೆ ಕೂಡ ಬಿದ್ದಿರುವಂಥದ್ದು. ಹೀಗಾಗಿ ಹೈಕಮಾಂಡ್ ನಾಯಕರು ನೋಡಬೇಕಾಗತ್ತೆ, ಯತ್ನಾಳ್ ಅವರಿಗೆ ಒಂದು ಸೂಚನೆಯನ್ನು ಕೊಡ್ಬೋದು, ಯಾವುದೇ ಕಾರಣಕ್ಕೂ ಕೂಡ ಇನ್ನು ಮುಂದೆ ಈ ರೀತಿಯಾಗಿ ಹೋರಾಟ ಮಾಡಬೇಡಿ ಅನ್ನುವಂಥದ್ದು. ಹೀಗಾಗಿ ವಿಜೇಂದ್ರ ಅವರಿಗೆ ಏನು ಸಂದೇಶವನ್ನು ಕೊಡ್ತಾರೆ, ಮತ್ತೆ ನಿನ್ನೆ ಮಾಜಿ ಸಚಿವರಾಗಿರ್ತಕ್ಕಂಥ MP ರೇಣುಕಾಚಾರ್ಯ ಅವರು ಕೂಡ ಒಂದಷ್ಟು ಸೂಚನೆಯನ್ನು ಕೊಟ್ಟಿದ್ದಾರೆ ಕೂಡ ಹೇಳಲಾಗ್ತಾ ಇದೆ. ನೋಡಬೇಕಾಗತ್ತೆ ಏನು ಅನ್ನುವಂಥದ್ದು ನಮಿತಾ. ಓಕೆ, ಥ್ಯಾಂಕ್ ಯು ಕೃಷ್ಣ ಡೀಟೇಲ್ಸ್ಗೆ.